Hi ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಯು ಗೈಸ್ ಆರ್ ಆಲ್ ಡೂಯಿಂಗ್ ಫೈನ್. ನೀವು ನನ್ನ ಚಾನಲ್ಗೆ ಏನಾದರೂ ಹೊಸ ವ್ಯೂವರ್ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಇವತ್ತದು ವಿಡಿಯೋದಲ್ಲಿ ಬಂದು ನಾನು ನನ್ನ 5 months ಓಲ್ಡ್ ಬೇಬಿಗೆ ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ ನೋಡೋಣ. ಹಿ ರೀಸೆಂಟ್ಲಿ ಕಂಪ್ಲೀಟೆಡ್ 4 months. ಸೊ ಅವ್ನಿಗೆ 5th month ಸ್ಟಾರ್ಟ್ ಆಗಿದೆ. ಹಿಂದೆ ಏನೆಲ್ಲ ಬಟ್ಟೆ ಇತ್ತು ಅವ್ನಿಗೆ ನಾನು 3 to 4 months ಫಿಟ್ ಆಗುವಂಥ ಬಟ್ಟೆ ಮಾತ್ರ ಶಾಪಿಂಗ್ ಮಾಡಿದ್ದೆ. ಅದೆಲ್ಲ ಟೈಟಾಗಿ ಹೋಗಿದೆ. ಸೊ I had to shop. So first one ಬಂದು ಈ ವೈಟ್ ರಾಂಪರ್. ಇಟ್ಸ್ ಅ ಫುಲ್ ಸೈಜ್ ರಾಂಪರ್. ಕಾಲ್ ಹತ್ರ ಕೂಡ ನಿಮಗೆ ಸಾಕ್ಸ್ ಏನು ಹಾಕೋದ್ ಬೇಡ, ಲೈಕ್ ಕವರ್ ಆಗೋ ತರ ಇದೆ. ಅಂಡ್ ಇಟ್ ಹ್ಯಾಸ್ ಅ ಕ್ಯೂಟ್ ಡೀರ್ ಎಂಬ್ರಾಯ್ಡ್ರಿ ಆನ್ ಇಟ್. ನನಗಿದು ತುಂಬಾ ಇಷ್ಟ ಆಯ್ತು ಈ ಪೀಸ್, ಅದಕ್ಕೆ ತಗೊಂಡೆ. ಇದ್ರ ಲಿಂಕ್ ಏನಾದ್ರು ಸಿಕ್ಕಿದ್ರೆ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ಸ್ ಯಾವ್ದೆಲ್ಲ ನನಗೆ ಸಿಕ್ತೋ ಅದನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಸೊ ದಿಸ್ ಇಸ್ ದ ಫಸ್ಟ್ ಒನ್. ವಿಂಟರ್ಸ್ಗೆ ಎಸ್ಪೆಷಲಿ ಈ ತರ ಬಟ್ಟೆಗಳು ತುಂಬಾ ಯೂಸ್ ಆಗುತ್ತೆ. ಅಂಡ್ ಇದು ಕೂಡ ಇನ್ನೊಂದು ರಾಂಪರ್. ಅವನಿಗೆ ಜಾಸ್ತಿ ನಾನು ಈ ತರದೇ ತಗೊಂಡೆ, ಬಿಕಾಸ್ ಅಗೇನ್ ವಿಂಟರ್ ಅಲ್ವಾ, ವಾರ್ಮ್ ಆಗಿರ್ಲಿ ಅಂತ ಈ ತರ ತಗೊಂಡೆ. ಇನ್ನೇನು ಸ್ವಲ್ಪ ನನಗೆ ಚೀತಾ ಪ್ರಿಂಟ್ ಆಕ್ಚುಲಿ ನಾನು ಹುಡುಕ್ದೆ, ನನಗೆ ಸಿಕ್ಕಿಲ್ಲ. ಸೊ ಸಿಮಿಲರ್ ಕೈಂಡು ನನಗೆ ಇದೇ ಸಿಕ್ಕಿದ್ದು. ಅಂಡ್ ನ್ಯೂಟ್ರಲ್ ಕಲರ್ಸ್ ಪಾಪುಗಳಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನನ್ನ ಒಪಿನಿಯನ್. ಸೊ ನಾನು ಜಾಸ್ತಿ ಅವನಿಗೆ ಡಾರ್ಕ್ ಕಲರ್ಸ್ಗಿಂತ ನ್ಯೂಟ್ರಲ್ ಕಲರ್ಸ್ ಪ್ರಿಫರ್ ಮಾಡ್ತೀನಿ. ಸೊ ದಿಸ್ ಇಸ್ ದ ಸೆಕೆಂಡ್ ಒನ್. ಅಂಡ್ ಇನ್ನೊಂದು ಬಂದು ಒಂದು ಕಾರ್ಡ್ ಸೆಟ್ ತಗೊಂಡೆ. ಅಗೇನ್ ಇದು ಫುಲ್ ಸೈಜ್, ಲೈಕ್ ಸಾಕ್ಸ್ ಏನೋ ಹಾಕೋದ್ ಬೇಡ. ಅಂಡ್ ಒಳಗಡೆ ಇದು ಈ ತರ ಫ್ಲೀಸ್ ಮೆಟೀರಿಯಲ್ ಇದೆ. ಸೊ ಇಟ್ ಕೀಪ್ಸ್ ದ ಬೇಬಿ ರಿಯಲಿ ವಾರ್ಮ್. ಈ ತರ ಇದೆ. ಅಂಡ್ ಇದು ಇದ್ರದ್ದು ಶರ್ಟ್, ಟಿ ಶರ್ಟ್ ಕ್ಯೂಟ್ ಆಗಿದೆ. ಇದು ಆಕ್ಚುಲಿ ಯೂನಿಸೆಕ್ಸ್, ಗರ್ಲ್ಸ್ ಬಾಯ್ಸ್ ಇಬ್ರು ಹಾಕ್ಬೋದು. ಕಲರ್ ಅಂಡ್ ಪ್ರಿಂಟ್ ಎರಡು ನ್ಯೂಟ್ರಲ್ ಇದೆ. ಸೊ ಬಾಯ್ಸ್ ಕೂಡ ಹಾಕ್ಬೋದು, ಗರ್ಲ್ಸ್ ಕೂಡ ಹಾಕ್ಬೋದು. ಇದು ವೆಸ್ಟ್ ಸೈಡ್ ಇಂದ ತಗೊಂಡಿದ್ದು. ಆಕ್ಚುಲಿ ನಾನು ಇದನ್ನ ಬ್ಯಾಂಗ್ಳೂರ್ಗೆ ಆರ್ಡರ್ ಮಾಡಿದ್ದು. ನಿತಿನ್ ವೆನ್ ಹಿ ಕೇಮ್ ಹಿಯರ್ ಅವ್ನು ತಗೊಬಂದ. ಇದು ಆಕ್ಚುಲಿ ಮಮ್ಮಿ ಕೊಡ್ಸಿದ್ದು. ನಾವು ನಾಮಕರಣ ಮುಗಿಸ್ಕೊಂಡು ಅವ್ನಿಗೆ ಒಂದು ಫೋಟೋ ಶೂಟ್ ಮಾಡೋಣ ಅಂತಿದೀವಿ, ಅದಕ್ಕೆ ಬಟ್ಟೆ ತಗೋಬೇಕು ಅಂತಿದ್ವಿ. ಸೊ ಮಮ್ಮಿ ವಾಸ್ ಲೈಕ್ ಯೆಲ್ಲೋ ಕಲರಲ್ಲೇ ಹಾಕಿ ಅದು ಚೆನ್ನಾಗಿ ಕಾಣಿಸುತ್ತೆ ಅಂದರು. ಸೊ ದೆನ್ ವಿ ಗಾಟ್ ಇಟ್. ಈ ಥರ ಇದು ಹಾಪ್ ಅವ್ರದ್ದು. ವೆಸ್ಟ್ ಸೈಡಲ್ಲಿ ಆಲ್ಮೋಸ್ಟ್ ನಿಮಗೆ ಹಾಪ್ ಅವ್ರದ್ದು ಬ್ರ್ಯಾಂಡೇ ಇರೋದು ಅನ್ಸುತ್ತೆ. ನಾನು ನೋಡಿದ ಹಾಗೆ ಅದೇ ಇರೋದು. ಸೊ ಪಿಕ್ಚರ್ ಅಟ್ಯಾಚ್ ಮಾಡಿದ್ದೀನಿ ನೋಡಿ. ಹಾಕಾದ್ಮೇಲೆ ಅದು ಆ ಥರ ಬರುತ್ತೆ. ಇದರಲ್ಲಿ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇಫ್ ಯು ವಾಂಟ್ ಯು ಕ್ಯಾನ್ ಗೋ ಚೆಕ್ ಇಟ್. ವೆಸ್ಟ್ ಸೈಡ್ ಇಸ್ ದ ಬೆಸ್ಟ್ ಆಪ್ಷನ್ ಬೇಬಿ ಕ್ಲೋತಿಂಗ್ಗೆ. ತುಂಬ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ, ಅಫೋರ್ಡೆಬಲ್. ನೀವು H&Mಗೆ ಕಂಪೇರ್ ಮಾಡಿ ಯು ಕ್ಯಾನ್ ಬ್ಲೈಂಡ್ಲಿ ಗೋ ಫಾರ್ ವೆಸ್ಟ್ ಸೈಡ್. ಯಾಕಂದರೆ ವೆಸ್ಟ್ ಸೈಡಲ್ಲಿ ತುಂಬ ಅಫೋರ್ಡೆಬಲ್ H&M ಅಥವಾ ಬೇರೆ ಬ್ರ್ಯಾಂಡ್ಸ್ಗಿಂತ ಅಂತ ನನಗನ್ಸುತ್ತೆ. ಆ್ಯಂಡ್ ಲಾಸ್ಟ್ ಮಂತ್ ನಮ್ಮ ಮಾಮ ಬಂದಿದ್ದರು. ಅವರು ಇವನಿಗೆ ಒಂದು 3 pair ಆಫ್ ಕಾರ್ಡ್ ಸೆಟ್ ತಂದಿದ್ರು. ಸೊ ಅದನ್ನು ನಿಮಗೆ ತೋರಿಸ್ತೀನಿ. ಸೊ ದಿಸ್ ಇಸ್ ದ ಫಸ್ಟ್ ಒನ್. ಆ್ಯಂಡ್ ನಂಗೆ ಎಲ್ಲದಕ್ಕಿಂತ ಇದೇ ಇಷ್ಟ ಆಗಿದ್ದು. ಐ ಡಿಂಟ್ ನೋ ಟ್ರೆಂಡ್ಸಲ್ಲಿ ಮಕ್ಳಿಗೆ ಇಷ್ಟು ಒಳ್ಳೆ ಕಲೆಕ್ಷನ್ ಇರುತ್ತೆ ಅಂತ. ಇಟ್ ಹ್ಯಾಸ್ ದಿಸ್ ಬಟನ್ ಇನ್ಕ್ಲೋಷರ್ ಇಲ್ಲಿ, ಸೊ ದ್ಯಾಟ್ ನಿಮಗೆ ಬೇಬಿ ತಲೆ ಹಿಡ್ಸೋಕ್ಕೆ ಈಸಿ ಆಗಲಿ ಅಂತ. ಯು ಕ್ಯಾನ್ ಟಕ್ ಇಟ್ ಅಪ್ ಈ ಥರ. ಇದು ಆ್ಯಕ್ಚುಲಿ ಟೀ ಶರ್ಟ್ ಸಪ್ರೇಟ್, ಶಾರ್ಟ್ ಸೆಟ್ ಸಪ್ರೇಟ್. ಇದು ಏಜಿಯಲ್ಲೂ ಸಿಗುತ್ತೆ ನಿಮಗೆ. ನಾನು ಚೆಕ್ ಮಾಡಿದೆ, ಬೇರೆ ಬ್ರ್ಯಾಂಡ್ಸ್ಗೆ ಕಂಪೇರ್ ಮಾಡಿ ಇದು ಕ್ಲಾತ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಇದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ದಿಸ್ ಇಸ್ ದ ಸೆಕೆಂಡ್ ಒನ್. ಆ್ಯಂಡ್ ದಿಸ್ ಇಸ್ ದ ಥರ್ಡ್ ಒನ್. ಐ ಫೀಲ್ ದಿಸ್ ಇಸ್ ವೆರಿ ಕ್ಯೂಟ್. ಇದೆಲ್ಲ ಚೆನ್ನಾಗಿದೆ ಆ್ಯಂಡ್ ಎಲ್ಲ ನ್ಯೂಟ್ರಲ್ ಕಲರ್ಸ್ ಇದೆ. ದಟ್ ಈಸ್ ಒನ್ ಪ್ಲಸ್ ಅನ್ನಿಸ್ತು ನನಗೆ. ಇದ್ರ ಜೊತೆ ಶಾರ್ಟ್ ಸೆಟ್, ಈ ಥರ 3 ಶಾರ್ಟ್ ಸೆಟ್. ಸೊ ಇದು ಇದಕ್ಕೆ ಮ್ಯಾಚ್ ಆಗೋ ಥರ, ಆ್ಯಂಡ್ ಇದು ಇದಕ್ಕೆ ಮ್ಯಾಚ್ ಆಗೋ ಥರ, ಆ್ಯಂಡ್ ಇದು ಇದಕ್ಕೆ ಮ್ಯಾಚ್ ಆಗೋ ಥರ. ಸೊ ಇದು ನಿಮಗೆ ಸೆಟ್ಟಾಗಿ ಬರಲ್ಲ, ನೀವೇ ಸಪ್ರೇಟಾಗಿ ತೊಗೋಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ನಾನು ಬೇಬಿ ನೇಮಿಂಗ್ ಸೆರೆಮನಿಗೆ ಆ್ಯಕ್ಚುಲಿ ನಾನು ಯಾವ ಬಟ್ಟೆ ಹಾಕ್ತೀನಿ ಅದೇ ಕಲರಲ್ಲಿ ತೊಗೊಂಡು ಸ್ಟಿಚ್ ಮಾಡ್ಸೋಣ ಅಂತಿದ್ದೆ. ಆಮೇಲೆ ಅನಿಸ್ತು ಲೈಕ್ ಹೋಗಿ ಫ್ಯಾಬ್ರಿಕ್ ಸೋರ್ಸ್ ಮಾಡಿ ಅವನು ಅಲ್ಟೆಕ್ ಸ್ಟಿಚ್ ಕೊಟ್ಟು ತುಂಬ ಕೆಲಸ, ಅದು ಆಗಲ್ಲ ಅಂತ ನನಗನ್ನಿಸ್ತು. ಅವಾಗ ಹುಡುಕ್ತಾ ಇರುವಾಗ ಐ ಕೇಮ್ ಅಕ್ರಾಸ್ ದಿಸ್ ಬ್ರ್ಯಾಂಡ್ ಕಾಲ್ಡ್ ಟೇಬರ್ ಡೇಸಿ. ಮೋಸ್ಟ್ಲಿ ಹೀಗೆ ಪ್ರೊನೌನ್ಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ದ ಬ್ರ್ಯಾಂಡ್. ನಾನಿದು ಬ್ರ್ಯಾಂಡ್ ಅವ್ರದ್ದು ವೆಬ್ಸೈಟಿಂದನೇ ತೊಗೊಂಡಿದ್ದು.
ಆ್ಯಂಡ್ ಇಟ್ ಈಸ್ ಟ್ರಸ್ಟ್ ಮೀ ಮೈ ಬೆಸ್ಟ್ ಡಿಸಿಷನ್. ಯಾಕಂದರೆ ತುಂಬ ಚೆನ್ನಾಗಿದೆ. ನೀವು ಪಿಕ್ಚರ್ ನೋಡ್ಬೋದು, ಈ ಥರ ಕಾಣಿಸುತ್ತೆ ಹಾಕಿದ್ಮೇಲೆ. ಐ ಫೆಲ್ಟ್ ಇಟ್ ಸೂಪರ್ ಕ್ಯೂಟ್. ಆ್ಯಂಡ್ ಕ್ಲೋತ್ ಕೂಡ ತುಂಬ ಚೆನ್ನಾಗಿದೆ, ವೆರಿ ಸಾಫ್ಟ್ ಫ್ಯಾಬ್ರಿಕ್. ಆ್ಯಂಡ್ ಇದು ಎಂಬ್ರಾಯ್ಡ್ರಿ ಅಲ್ಲ, ಇಟ್ಸ್ ಜಸ್ಟ್ ಅ ಪ್ರಿಂಟ್. ಸೊ ಇದು ಒಂದು ಈ ಥರ ಟಾಪ್ ಬರುತ್ತೆ. ಇದಕ್ಕೆ 2 ಪ್ಯಾಂಟ್ ಬರುತ್ತೆ, ಒಂದು ಪ್ಲೇನ್, ಒಂದು ಪ್ರಿಂಟೆಡ್. ಐ ಥಿಂಕ್ ನಾನು ಇದನ್ನೇ ಪೇರ್ ಮಾಡ್ತೀನಿ ಅವನಿಗೆ. ಸೊ ನನಗೆ ಏನಂದರೆ ನೋಡೋಕೆ ಚೆನ್ನಾಗಿಲ್ಲ ಅಂದರೂ ಪರವಾಗಿಲ್ಲ, ಅವನಿಗೆ ಕಂಫರ್ಟೇಬಲ್ ಆಗಿರ್ಬೇಕು, ಆ ಥರ ಬಟ್ಟೆ ಹುಡುಕ್ತಾ ಇದ್ದೆ. ಆ್ಯಂಡ್ ಐ ಕೇಮ್ ಅಕ್ರಾಸ್ ದಿಸ್. ಆ್ಯಂಡ್ ನಿತಿನ್ ವಾಸ್ ಲೈಕ್, ನಾನು ಫಸ್ಟ್ ಅವ್ನು ವೆಸ್ಟ್ ಸೈಡಲ್ಲಿ ತೊಗೋತೀನಿ ಅಂದಿದ್ದ. ಆ್ಯಂಡ್ ಆಫ್ಟರ್ ನಾನು ಇದನ್ನ ನೋಡಾದ್ಮೇಲೆ ವಿ ಡಿಸೈಡೆಡ್ ಲೈಕ್ ನಿತಿನ್ ಆ್ಯಂಡ್ ಪಾಪು ಒಂದೇ ಥರ ಬಟ್ಟೆ ಹಾಕಲಿ, ನಾನು ಐಲ್ ಗೋ ಕಾಂಟ್ರಾಸ್ಟ್ ಅಂತ. ಸೊ ಹಿ ಆಲ್ಸೋ ಗಾಟ್ ಸೇಮ್ ಇದೇ ಥರ, ಆಲ್ಮೋಸ್ಟ್ ಇದೇ ಥರ ಅನಿಸುತ್ತೆ. ನಾನು ಇನ್ನೂ ನೋಡಿಲ್ಲ, ಅವನಿನ್ನೂ ಬಂದಿಲ್ಲ. ಸೊ ಹ್ಯಾವ್ ಟು ಸಿ ಈಸ್ ಗೆಟಿಂಗ್ ಇಟ್ ವಿತ್ ಹಿಮ್. ಸೊ ಇದೇ ಥರ ಎಕ್ಸಾಕ್ಟಾಗಿ ಇದೇ ಥರ ಫ್ಯಾಬ್ರಿಕ್ ಆ್ಯಂಡ್ ಪ್ರಿಂಟ್ ಡಿಸೈನ್ ಇರೋದು ಅವನಿಗೆ ಸಿಕ್ಕಿದೆ. ಸೊ ಹಿ ಹ್ಯಾಸ್ ಸ್ಟಿಚ್ಡ್ ಹಿಮ್ಸೆಲ್ಫ್ ಅ ಕುರ್ತಾ. ಸೊ ಅಪ್ಪ ಮಗ ದೇ ಆರ್ ಪೇರಿಂಗ್ ಅಪ್. ಆ್ಯಂಡ್ ನಾನು ಕಾಂಟ್ರಾಸ್ಟಾಗಿ ಬ್ಲೂ ಕಲರ್ದು ಒಂದು ಸ್ಯಾರಿ ತೊಗೊಂಡಿದ್ದೀನಿ. ಇಟ್ಸ್ ಅ ಮೈಸೂರು ಸಿಲ್ಕ್ ಸ್ಯಾರಿ. ನನಗೆ ತುಂಬ ಟೈಮಿಂದ ಇತ್ತು ಯಾವುದಾದ್ರೂ ಫಂಕ್ಷನ್ಗೆ ಮೈಸೂರು ಸಿಲ್ಕ್ ಸ್ಯಾರಿ ತೊಗೋಬೇಕು ಅಂತ. ಫೈನಲಿ ಐ ಹ್ಯಾವ್ ಇಟ್. ಸೊ ದ್ಯಾಟ್ ವಾಸ್ ಹಿಸ್ ಕ್ಲೋತಿಂಗ್. ಅದಾದಮೇಲೆ ನಾನು ಒಂದು 4th ಮಂತ್ ಫೋಟೋಶೂಟ್ ನಾವಿನ್ನೂ ಮಾಡಿಲ್ಲ. 4th ಮಂತ್ ಆಗೋಯ್ತು ಆಲ್ರೆಡಿ, 24th ಇನ್ನೂ ಮಾಡಬೇಕು. ಸೊ ಈ ಸತಿ ಏನು ಮಂತ್ಲಿ ಥೀಮ್ ಏನು ಮಾಡೋದು ಅಂತ ನೋಡ್ತಾ ಇರುವಾಗ ಐ ಸಾ ಜಂಗಲ್ ಥೀಮ್. ಸೊ ಈ ಪಿಕ್ಚರ್ ಅಟ್ಯಾಚ್ ಮಾಡಿದ್ನಲ್ಲ, ಈ ಥರ ಮಾಡೋಣ ಅಂತಿದ್ದೆ. ಬಟ್ ನನಗೆ ಆ ಕಾಸ್ಟ್ಯೂಮ್ ಎಲ್ಲಿ ನೋಡಿದ್ರು ಸಿಕ್ಕಿರಲಿಲ್ಲ. ಆ್ಯಂಡ್ ಫಾರ್ ಮೈ ಸರ್ಪ್ರೈಸ್ ಸಮ್ಹೌ ನಿತಿನ್ ಫೌಂಡ್ ಇಟ್. ಆ್ಯಂಡ್ ಅವ್ನು ಸರ್ಪ್ರೈಸಾಗಿ ಕೊರಿಯರ್ ಮಾಡಿದ್ದ ನನಗೆ ಮನೆಗೆ ಇಲ್ಲಿಗೆ. ನಾನು ತುಂಬ ಹುಡುಕಿದ್ದೆ, ಬಟ್ ನನಗೆ ಎಕ್ಸಾಕ್ಟಾಗಿ ಸಿಕ್ಕಿರಲಿಲ್ಲ. ಬಟ್ ಸಮ್ಹೌ ಹಿ ಫೌಂಡ್ ದಿಸ್ ಫ್ರಮ್ ದ ಒರಿಜಿನಲ್ ನಿಟ್ ಅಂತ. ಮೋಸ್ಟ್ಲಿ ಇದು ವೆಬ್ಸೈಟ್ ಅನಿಸುತ್ತೆ. ಐ ಹ್ಯಾವ್ ನೋ ಐಡಿಯಾ ವೇರ್ ಹಿ ಪರ್ಚೇಸ್ ದಿಸ್ ಫ್ರಮ್. ಇದು ನೆನ್ನೆ ಅಷ್ಟೇ ಬಂತು ನನಗೆ. ಸೊ ನೀವೇನಾದರೂ ನಿಮ್ಮ ಮನೆಯಲ್ಲಿ ಚಿಕ್ಕ ಪಾಪು ಇದ್ದು ಫೋಟೋಶೂಟ್ಗೆ ಪ್ಲ್ಯಾನ್ ಮಾಡ್ತಿದ್ದಾರೆ, ಯು ಕ್ಯಾನ್ ಡೆಫಿನೆಟ್ಲಿ ಗೋ ಫಾರ್ ಇಟ್. ಸೊ ಈ ಥರ ಪ್ಯಾಕಿಂಗ್ ಬಂದಿದೆ. ಒಂದು ಥ್ಯಾಂಕ್ ಯು ನೋಟ್ ಕಳಿಸಿದ್ದಾರೆ. ಇದು 3 to 6 month ಸೈಜ್, ಬೇರೆ ಬೇರೆ ಸೈಜಲ್ಲಿ ಬರುತ್ತೆ ಅನಿಸುತ್ತೆ. $699 ಅಂತ ಪ್ರೈಸ್ ಟ್ಯಾಗ್ ಹಾಕಿದ್ದಾರೆ ಇಲ್ಲಿ. ಐ ಡೋಂಟ್ ನೋ ಹೌ ಮಚ್ ಹಿ ಪೇಡ್ ಬಿಕಾಸ್ ಐ ಹ್ಯಾವ್ ನೋ ಐಡಿಯಾ. ಲೈಕ್ ಅವ್ನು ತರಿಸಿರ್ಬೋದು ಅಂತ ಗೊತ್ತಿರಲಿಲ್ಲ ನನಗೆ. ಸಿ ದಿಸ್ ಇಸ್ ದ ಕ್ಯಾಪ್. ಸೇಮ್ ಆ ಪಿಕ್ಚರಲ್ಲಿ ಏನು ರೆಫರೆನ್ಸ್ ಇತ್ತು ಇಲ್ಲಿ ಅವರ ಬ್ರ್ಯಾಂಡಿಂಗ್ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ದ ಕ್ಯಾಪ್. ಆ್ಯಂಡ್ ಇದು ಬಾಟಮ್. ಇದಕ್ಕೆ ಈ ಥರ ಇಲ್ಲಿ ಬಟನ್ ಪ್ರೊವೈಡ್ ಮಾಡಿದ್ದಾರೆ ಹಾಕ್ಕೊಳ್ಳೋಕ್ಕೆ. ಆ್ಯಂಡ್ ಇಟ್ ಹ್ಯಾಸ್ ದಿಸ್ ಕ್ಯೂಟ್ ಟೈಲ್ ಹಿಂದ್ಗಡೆ. ಸೊ ಪರ್ಫೆಕ್ಟ್ ಆಗಿದೆ. ಒಂದು 4th ಮಂತ್ ಫೋಟೋಶೂಟ್ಗೆ ಇದರಲ್ಲೇ ಮಾಡ್ತಾ ಇರೋದು. ಈ ಔಟ್ಫಿಟ್ ಹಾಕಿನೇ ನಾನು ಪಿಕ್ಚರ್ ಅಟ್ಯಾಚ್ ಮಾಡಿದ್ದಲ್ಲ, ಎಕ್ಸಾಕ್ಟ್ಲಿ ದ್ಯಾಟ್ ಒನ್. ಸೊ ಅದಾದಮೇಲೆ ಅವನಿಗೆ ನಾಮಕರಣ ದಿನ ಫೋಟೋಶೂಟ್ ಇತ್ತು ಅಂತ ಹೇಳಿದಲ್ಲ, ಅದಕ್ಕೆ ನನಗೆ ಫುಟ್ವೇರ್ ಹುಡುಕ್ತಿದ್ದೆ ನಾನು. ಐ ಹ್ಯಾವ್ ನೋ ಐಡಿಯಾ, ಲೈಕ್ ಅವ್ನು ಹಾಕ್ತಾನೆ ಇಲ್ವಾ ಅಂತಲೂ ನನಗೆ ಗೊತ್ತಿಲ್ಲ. ಸೊ ರ್ಯಾಂಡಮ್ಲಿ ಐ ಗಾಟ್ ದಿಸ್ ಫ್ರಮ್ ಅಮೆಝಾನ್. ತುಂಬ ಚೆನ್ನಾಗಿದೆ ಆ್ಯಂಡ್ ವಿಂಟರ್ಸ್ಗೆ ಪರ್ಫೆಕ್ಟ್ ಆಗಿದೆ. ಲಿಂಕ್ ಅಟ್ಯಾಚ್ ಮಾಡಿದ್ದೀನಿ, ನಿಮಗೆ ಬೇಕಾದರೆ ಯು ಕ್ಯಾನ್ ಗೋ ಚೆಕ್ ಇಟ್ ಔಟ್. ಸೊ ತುಂಬ ಚೆನ್ನಾಗಿದೆ ಆ್ಯಂಡ್ ಇಟ್ಸ್ ವೆರಿ ಕಂಫರ್ಟೇಬಲ್. ಸ್ವಲ್ಪ ದೊಡ್ಡದಾಗುತ್ತೆ ಅವನಿಗೆ. ಸೊ ಐ ಡೋಂಟ್ ಥಿಂಕ್ ಸೊ ಹಿಲ್ ಕೀಪ್ ಇಟ್, ಬಟ್ ಗೊತ್ತಿಲ್ಲ, ನೋಡೋಣ. ಸೊ ಈ ಥರ ಇದೆ. ಒಳಗಡೆನೂ ಫುಲ್ ನಿಮಗೆ ಈ ಥರ ಫರ್ ಮೆಟೀರಿಯಲ್ ಹಾಕಿದ್ದಾರೆ. ಸೊ ಕಂಫರ್ಟೇಬಲ್ ಅಂತೂ ಪಕ್ಕ ಕಂಫರ್ಟೇಬಲ್ ಆಗಿರುತ್ತೆ. ಬಟ್ ಅವನು ಹಾಕ್ತಾನೆ ಇಲ್ವಾ ನನಗೆ ಐಡಿಯಾ ಇಲ್ಲ. ಇದು ಜಸ್ಟ್ ಒಂದು ಡೆಮೋಗೋಸ್ಕರ ತರಿಸಿದ್ದು, ನೋಡೋಣ ಹೌ ಇಟ್ ಗೋಸ್. ಸೊ ಐ ಫೆಲ್ಟ್ ಇಟ್ಸ್ ವೆರಿ ವೆರಿ ಕ್ಯೂಟ್. ಒಂದು ಬೇಬಿ ಕ್ಯಾರಿಯರ್ ನನಗೆ ಎಕ್ಸಾಕ್ಟಾಗಿ ಗೊತ್ತಿರಲಿಲ್ಲ, ಯಾಕಂದರೆ ಸ್ವಲ್ಪ ಮಕ್ಕಳು ಕೂರಲ್ಲ ಅಂತಾರೆ ಅದರಲ್ಲಿ. ಇನ್ನು ಕೂರ್ತಾನ ಇಲ್ವಾ ಅಂತ ಗೊತ್ತಿರಲಿಲ್ಲ. ಸೊ ಒಂದು ಡೆಮೋಗೋಸ್ಕರ ಐ ಕೇಮ್ ಅಕ್ರಾಸ್ ದಿಸ್ ಪೇಜ್ ಮೈ ಜಿರಾಫ್ ಅಂತ. ನೀವು ನೋಡ್ಬೋದು. ಇವ್ರದ್ದು ಕ್ಯಾರಿ ಬ್ಯಾಗ್ ನಾನಿಲ್ಲಿ ಪಿಕ್ಚರ್ ಅಟ್ಯಾಚ್ ಮಾಡಿದ್ದೀನಲ್ಲ, ಈ ಥರ ಬರುತ್ತೆ. ಸೊ ಇವ್ರದ್ದು ಸುಮಾರು ಕಲರ್ ಆಪ್ಷನ್ಸ್ ಎಲ್ಲನೂ ಇತ್ತು. ಸೊ ಐ ವೆಂಟ್ ಫಾರ್ ದಿಸ್ ಲ್ಯಾವೆಂಡರ್ ಕಲರ್. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಸೊ ಇದು ಹಾಕಿದ ಮೇಲೆ ಈ ಥರ ಕಾಣಿಸುತ್ತೆ. ಆ್ಯಂಡ್ ಇಟ್ಸ್ ವೆರಿ ಕಂಫರ್ಟೇಬಲ್. ಬೇಬಿಗೂ ಅಷ್ಟೇ ಈ ಥರ ಫುಲ್ ಸಾಫ್ಟ್ ಫ್ಯಾಬ್ರಿಕ್ ಪ್ಯಾಡಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೂ ಎಲ್ಲ ಸೇಫ್ಟಿ ಮೆಷರ್ಸ್ನು ಫಾಲೋ ಮಾಡಿದ್ದಾರೆ.
ಇಟ್ಸ್ ಅ ವೆರಿ ಗುಡ್ ಒನ್ ಆ್ಯಂಡ್ ಅಫೋರ್ಡಬಲ್ ಸೈಡಲ್ಲೇ ಬರುತ್ತೆ. ಐ ಥಿಂಕ್ ಇದಕ್ಕೆ $9.99 ಪ್ಲಸ್ ಶಿಪ್ಪಿಂಗ್ ಪೇ ಮಾಡಿದ್ದು ನಾನು. ಆ್ಯಂಡ್ ಅದಾದ್ಮೇಲೆ ನಾನು ನೋಡಿದೆ ಇದು ಅಮೆಝಾನಲ್ಲಿ ಇತ್ತು, ವೇರ್ ಐ ವುಡ್ ಹ್ಯಾವ್ ಗಾಟ್ ಇಟ್ ಫಾರ್ ಜಸ್ಟ್ $9.99 ವಿತೌಟ್ ಶಿಪ್ಪಿಂಗ್. ಸೊ ಇದಕ್ಕೆ ನನಗೆ ಶಿಪ್ಪಿಂಗ್ ಚಾರ್ಜ್ ಮಾಡಿದ್ರು ಅವರು ವೆಬ್ಸೈಟಲ್ಲಿ. ಐ ಪ್ರಿಫರ್ ಯು ಟು ಗೋ ಶಾಪ್ ಇನ್ ಅಮೆಝಾನ್. ನನಗೆ ಅಮೆಝಾನಲ್ಲಿ ಇದಿತ್ತು ಅಂತ ಗೊತ್ತಿರಲಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಸಜೆಷನ್ ಬಂದು ಡೈರೆಕ್ಟ್ ವೆಬ್ಸೈಟಿಂದ ಆರ್ಡರ್ ಮಾಡಿದ್ದೀನಿ ನಾನು. ಆ್ಯಂಡ್ ನಾನು ಇವಾಗ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಅವನಿಗೆ ಈಸ್ ಕಂಫರ್ಟೇಬಲ್. ಈವ್ನಿಂಗ್ ವಾಕ್ಸ್ಗೆಲ್ಲ ಕರ್ಕೊಂಡು ಹೋಗುವಾಗ ನಾನು ಇದರಲ್ಲಿ ಕೂರಿಸ್ಕೊಂಡು ಅವನ್ನ ಕರ್ಕೊಂಡು ಹೋಗ್ತೀನಿ. ಅದಾದಮೇಲೆ ಆ್ಯಸ್ ಯೂಶ್ವಲ್ ನಾನು ಅವನಿಗೆ ಯೂಸ್ ಮಾಡೋ ಡೈಪರ್ ಸ್ಟಾಕಪ್ ಮಾಡಿದ್ದೀನಿ. ಯೂಶ್ವಲಿ ಎಲ್ಲರೂ ಬಟ್ಟೆ ಯೂಸ್ ಮಾಡಬೇಕು ಜಾಸ್ತಿ ಅಂತ ಹೇಳ್ತಾರೆ, ಬಟ್ ಐ ಫೀಲ್ ಲೈಕ್ ಅವರು ನನ್ನ ಮಗು ಎಸ್ಪೆಷಲಿ ಅವ್ನು ನಿದ್ದೆ ಮಾಡೋದೇ ಕಮ್ಮಿ. ಆ್ಯಂಡ್ ಅದರಲ್ಲೂ ಬಟ್ಟೆ ಎಲ್ಲ ಹಾಕಿದ್ರೆ ಅವರು ಸುಸು ಮಾಡಿದಾಗ ಏನಾಗುತ್ತೆ, ಅದು ತಣ್ಣಗಾಗಿ ಎದ್ದು ಬಿಡ್ತಾರೆ ಆ್ಯಂಡ್ ಅವ್ರಿಗೆ ನಿದ್ದೆನೂ ಸರಿಯಾಗಲ್ಲ. ಇದೇ ಕಾರಣಕ್ಕೆ ನಾನು ಬಟ್ಟೆ ಆ್ಯಕ್ಚುಲಿ ನಾನು ಅಷ್ಟು ಯೂಸೇ ಮಾಡಿಲ್ಲ. ಯಾವಾಗಲೂ ಐ ಯೂಸ್ ಡೈಪರ್ಸ್, ಬಟ್ ಮಾರ್ನಿಂಗ್ 1 hour ಈವ್ನಿಂಗ್ 1 hour ಡೈಪರ್ಸ್ ಫ್ರೀ ಟೈಮ್ ಕೊಡ್ತೀವಿ. ಆ್ಯಂಡ್ ಫಾರ್ ಎವ್ರಿ 4 hours ಐ ವಿಲ್ ಚೇಂಜ್ ದ ಡೈಪರ್. ಸೊ ದಿನಕ್ಕೆ ಒಂದು 4 to 5 ಡೈಪರ್ಸ್ ಆಗುತ್ತೆ. ಬಟ್ ಇಟ್ಸ್ ಓಕೆ, ಯಾಕಂದರೆ ಅವರು ಕಂಫರ್ಟೇಬಲ್ ಆಗಿ ನಿದ್ದೆ ಮಾಡೋದು ದಟ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ನೀವು ಡೈಪರ್ ಫ್ರೀ ಟೈಮ್ ಕೊಟ್ಟು ನೀಟಾಗಿ ಆರಿಸ್ಕೊಂಡು ಅವರ ಕ್ಲೀನ್ ಆ್ಯಂಡ್ ಹೈಜೀನ್ನ ಮೇಂಟೈನ್ ಮಾಡಿದರೆ ಡೈಪರ್ ಇಸ್ ದ ಬೆಸ್ಟ್ ಆಪ್ಷನ್ ಅಂತ ನನಗನ್ಸುತ್ತೆ. ನಾನು ಅವನಿಗೆ ತುಂಬ ಕ್ಲೋತ್ ನ್ಯಾಪೀಸ್ ಅದು ಇದು ಎಲ್ಲ ತೆಗೆದಿಟ್ಟಿದೆ, ಯಾವುದೂ ಯೂಸ್ ಮಾಡಿಲ್ಲ. ಐ ವೆಂಟ್ ಟು ಡೈಪರ್ಸ್. ಸೊ ನಾನು ಇಲ್ಲಿ ಎಲ್ಲ ಸತಿನೂ ಸಿಗಲ್ಲ. ಸೊ ಈ ಸತಿ ನಾನು ಹೋಗಿದ್ದಾಗ ನನಗೆ ಸಿಕ್ತು. ಇಟ್ಸ್ ಪ್ಯಾಂಪರ್ಸ್ ಪ್ರೀಮಿಯಮ್ ಕೇರ್ ಪ್ಯಾಕ್ ಆಫ್ 54. ಇದೇ ದೊಡ್ಡ ಸೈಜ್ ಇದ್ದಿದ್ದು ಅವ್ರ ಹತ್ರ. ಸೊ ಇದು ಬಿಟ್ಟರೆ ಐ ಥಿಂಕ್ ಲಿಟಲ್ಸ್ ಅವ್ರದ್ದು ಬೆಸ್ಟ್ ಆಪ್ಷನ್. ನಾನು 2 ಟ್ರೈ ಮಾಡಿದೆ ಅವನಿಗೆ. ನಾನು ಟ್ರೈ ಮಾಡಿದಾರಲ್ಲಿ ನನಗೆ ಈ ಪ್ಯಾಂಪರ್ಸ್ ಪ್ರೀಮಿಯಮ್ ಕೇರ್ ಬಿಟ್ಟರೆ ಲಿಟಲ್ಸ್ ಅವ್ರದ್ದು ಪ್ರೀಮಿಯಮ್ ಇಲ್ಲಿ ಅಟ್ಯಾಚ್ ಮಾಡಿದ್ದೀನಿ ನೋಡಿ. ಸೊ ಯಾ ದಿಸ್ ಒನ್ ಇದು 2 ಅವನಿಗೆ ಸೂಟ್ ಆಗೋಂಥ ಡೈಪರ್ಸ್. ಅದಾದಮೇಲೆ ಐ ಗಾಟ್ ದಿಸ್ ನೋವಾ ಲಿಂಟ್ ರಿಮೂವರ್. ಇದು ಕೂಡ ಅಮೆಝಾನಿಂದ ತೊಗೊಂಡಿದ್ದು ನಾನು. ಮೊನ್ನೆ ಅಷ್ಟೇ ಯೂಸ್ ಮಾಡಿದೆ. ಇದು ಪಾಪುದು ವಿಂಟರ್ ಕ್ಲೋತ್ಸ್ ಎಲ್ಲ ಲಿಂಟ್ ಬಂದುಬಿಟ್ಟಿದೆ. ಸೊ ಅದಕ್ಕೋಸ್ಕರ ನಾನು ಇದನ್ನ ಆರ್ಡರ್ ಮಾಡಿದ್ದು. ಏನೂ ಇಲ್ಲ, ಇದು ಸಿಂಪಲ್ ಅಸೆಂಬ್ಲಿ ಏನೂ ಇಲ್ಲ, ಆಲ್ರೆಡಿ ರೆಡಿಯಾಗಿ ಬಂದಿರುತ್ತೆ. ಸೊ ಈ ಥರ ಇದಕ್ಕೊಂದು ಕ್ಯಾಪ್ ಕೊಟ್ಟಿರ್ತಾರೆ. ಸೊ ಇಲ್ಲಿ ಜಸ್ಟ್ ನೀವು ಇದನ್ನ ಪ್ಲಗ್ ಆನ್ ಮಾಡಿಬಿಟ್ಟು ಇಲ್ಲಿ ಆನ್ ಮಾಡಿಬಿಟ್ಟು ನಿಮ್ದು ಏನು ಲೆಟ್ಸ್ ಸೇ ಇದು ನಿಮ್ಮ ಬಟ್ಟೆ ಅಂತ ಅಂದ್ಕೊಳ್ಳೋಣ. ಸೊ ಇದ್ರ ಎಲ್ಲಿ ನಿಮಗೆ ಲಿಂಟ್ ಇದೆ ಅಥವಾ ಜುಂಗಿದೆ ಅಲ್ಲಿ ಈ ಥರ ರೌಂಡಾಗಿ ಮಾಡಿದ್ರೆ ಆಯಿತು. ಲಿಂಟ್ ಎಲ್ಲ ಬಂದು ಇಲ್ಲಿ ಕಲೆಕ್ಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ಸ್ವಲ್ಪ ನಾನು ಒಂದು ಸಾಕ್ಸ್ದು ತೆಗೆದಿದ್ದೆ, ನಿಮಗೆ ಡಿಫ್ರೆನ್ಸ್ ಕೂಡ ತೋರಿಸ್ತೀನಿ. ಇದೆಲ್ಲ ಸಾಕ್ಸ್ ಯೂಸ್ ಮಾಡಿ ಈ ಥರ ಆಗೋಗಿತ್ತು. ಇಲ್ಲಿ ನೋಡ್ಬೋದು ಇಷ್ಟು ಲಿಂಟ್ ಬಂದಿತ್ತು ಲಿಟ್ರಲಿ. ಸೊ ಅದಿವಾಗ ಈ ಥರ ಆಗಿದೆ. ಇಟ್ಸ್ ಲೈಕ್ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಥರ ಆಗಿದೆ. ಎಲ್ಲ ಏನೆಲ್ಲ ಜುಂಗ್ ಬಂದಿತ್ತು ಎಲ್ಲನೂ ಹೋಗಿದೆ. ಇವನ್ ಬಟ್ಟೆಗೆ ಮಾತ್ರ ಅಲ್ಲ, ನಂದು ವಿಂಟರ್ ಕ್ಲೋತ್ ಸ್ವೆಟರ್ಸ್ ಎಲ್ಲ ಇತ್ತು, ಅದರದ್ದು ಲಿಂಟ್ ಕೂಡ ನಾನು ತೆಗ್ದಿದ್ದೀನಿ. ಯು ಕ್ಯಾನ್ ಡೆಫಿನೆಟ್ಲಿ ಗೋ ಫಾರ್ ದಿಸ್ ಒನ್. ಆ್ಯಂಡ್ ಈ ಸಾಕ್ಸ್ ಕೂಡ ನಾನು ಅಮೆಝಾನಿಂದನೇ ತೊಗೊಂಡಿದ್ದೆ. ಐ ಥಿಂಕ್ ಇಟ್ ವಾಸ್ ಪ್ಯಾಕ್ ಆಫ್ 4. ಇದು ಹಂಗೆ 2 months ಇದ್ದಾಗಲೇ ನಾನು ತರಿಸಿದ್ದೀನಿ. ಐ ಆಮ್ ಯೂಸಿಂಗ್ ಇಟ್ ಸಿನ್ಸ್ ದೆನ್. ಲಿಂಟ್ ಬಂದಿದ್ದು ಅಂತ ಬಿಟ್ಟರೆ ಲೂಸ್ ಆಗಿದ್ದು ಆ ಥರ ಏನೂ ಇಲ್ಲ. ಕ್ವಾಲಿಟಿ ಇಸ್ ವೆರಿ ಗುಡ್. ಸೊ ಇದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಯಾ ದಟ್ ಈಸ್ ಪ್ರಿಟಿ ಮಚ್ ಆಲ್. ಹಂಗೇನೆಲ್ಲ ಶಾಪಿಂಗ್ ಮಾಡಿದ್ದು ಬಟ್ಟೆ, ಕ್ಲೋದಿಂಗ್ಸ್ ಆ್ಯಂಡ್ ಎವ್ರಿಥಿಂಗ್ ನಾನು ನಿಮಗೆ ತೋರಿಸಿದ್ದೀನಿ. ಸೊ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ನನ್ನ ಚಾನಲ್ಗೆ ಏನಾದರೂ ಹೊಸ ವ್ಯೂವರ್ ಆಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.